सहनाववतो सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे सूत्रद्वयात्मकेऽस्मिन् षोडशे साम्परायाधिकरणे तस्मिन् साम्परायाधिकरणे षोडशे उपनिबद्धं द्वे सूत्रे इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तविंशं सूत्रं पादादितः सप्तविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे सूत्रद्वयात्मकं षोडशं साम्परायाधिकरणम्। ॐ
ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹ್ಯನ್ಯೇ ಓಂ ಛಂದತ ಉಭಯ ವಿರೋಧಾತ್ ಇಮೇ ದ್ವೇ ಸೂತ್ರೇ ತಸ್ಮಿನ್ ಸಾಂಪರಾಯಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಇದಾನೀಂ ತಸ್ಮಿನ್ ಸಪ್ತವಿಂಶಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ಪ್ರಥಮತಃ ಸಪ್ತವಿಂಶಂ ಸೂತ್ರಂ ಇದಾನೀಂ ವಿಚಾರಯಾಮಃ ಓಂ ತತ್ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹ್ಯನ್ಯೇ ಓಂ ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹ್ಯನ್ಯೇ ಈ ಎಲ್ಲ ಸೂತ್ರಗಳನ್ನು ಕೂಡ ಉಪನಿಷತ್ತುಗಳಲ್ಲಿ ಯಾವ ರೀತಿ ಈ ಒಂದು ಪ್ರಾಣೋತ್ಕ್ರಮಣವಾದ ಮೇಲೆ ಆ ಒಂದು ಗತಿ ಇದೆಯಲ್ಲ, ಯಾರಿಗೆ ಆ ಒಂದು ಜೀವನಿಗೆ ಗತಿ ಅಂತ ಏನ್ ಹೇಳಿದ್ದಾರೆ ಅದು ಯಾವ ರೀತಿ ಆಗುತ್ತೆ, ಆ ಗತಿ ಆಗುತ್ತಲ್ಲ ಆವಾಗ ಈ ಜೀವ ಈ ಶರೀರ ಬಿಟ್ಟ ತಕ್ಷಣವೇ ಇವನ ಪಾಪ ಪುಣ್ಯಗಳು ಅಂತಕ್ಕಂಥದ್ದು ಇವನನ್ನ ಪುಣ್ಯ ಕರ್ಮಗಳನ್ನ ಸ್ನೇಹಿತರು ಪಡ್ಕೊಳ್ತಾರೆ, ಪಾಪ ಕರ್ಮಗಳನ್ನ ಇವರ ಶತ್ರುಗಳು ಪಡ್ಕೊಳ್ತಾರೆ ಅಂತ ಹಿಂದೆ ಎಲ್ಲ ಹೇಳಿತ್ತಲ್ಲ, ಅವೆಲ್ಲವೂ ಕೂಡ ಅದನ್ನ ಈಗ ವಿಚಾರ ಮಾಡ್ತಾ ನೋಡಿ. പക്ഷേ ಪ್ರಾಣೋತ್ಕ್ರಮಣ ಆಯಿತು ಆದ ಮೇಲೆ ಈ ಸುಕೃತ ದುಷ್ಕೃತ ಅಂತ ಏನಿದೆ ಅದು ಅವನನ್ನ ಬಿಟ್ಟು ಅಂದ್ರೆ ಶರೀರ ಅವನ್ನ ಬಿಟ್ಟು ಹೋಗ್ತವೆ ಅಂದ್ರೆ ಶರೀರ ಬಿಟ್ಬಿಡ್ತಾರೆ, ಜೀವದಲ್ಲಿ ಇರುತ್ತೆ. ಈ ಜೀವ ಅಂತಕ್ಕಂಥವನು ಅವನ ಗತಿ ಆಗುತ್ತೆ, ಅವನ ಫಲವನ್ನು ಅನುಭವಿಸೋದಕ್ಕೆ ಆಮೇಲೆ ಏನೋ ಒಂದು ಶರೀರ ಪಡ್ಕೊಳ್ತಾನೆ. ಯೋನಿ ಮನ್ಯೆ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾನವನ್ನೇ ಅನುಸಂಯಂತಿ ಅಂತ ಹೇಳಿದ್ದಾರೆ. ಇರ್ಲಿ, ಈಗ ಈ ಪಾಪ ಪುಣ್ಯ ಅಂತಕ್ಕಂಥದ್ದು ಎಲ್ಲಿ ತನಕ ಇರುತ್ತೆ? ಶರೀರ ಬಿಟ್ಟ ತಕ್ಷಣವೇ ಆ ಪ್ರಾಣ ಬಿಟ್ಟು ಹೊರಟೋಗ್ಬಿಡುತ್ತೋ ಅಥವಾ ಒಂದ್ ಸ್ವಲ್ಪ ದೂರ ಇರುತ್ತೋ ಏನು? ಯಾತಕ್ಕೆ ಈ ವಿಚಾರ ಎಲ್ಲ ಮಾಡಬೇಕು? ಏನ್ ಪ್ರಯೋಜನ ಏನು ಅಂದ್ರೆ ಪ್ರಯೋಜನ ಅಂತಕ್ಕಂಥದ್ದಲ್ಲ. ಏನು ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಏನನ್ನು ಹೇಳಿದ್ದಾರೆ ನೋಡಿ. ಈ ಜೀವ ಈ ಶರೀರದಿಂದ ಅವನು ಉತ್ಕ್ರಾಂತನಾದ ಮೇಲೆ ಅವನು ಹೊರಡ್ತಾನೆ. ಪ್ರಯಾಣ ಅಂದ್ರೆ ಏನು? ಯಾವುದೋ ಒಂದು ಲೋಕಕ್ಕಾಗಿ ಏನೋ ಒಂದು ಅವನ್ನ ಅನುಭವಿಸೋದು, ಸುಖ ದುಃಖಗಳನ್ನ ಅನುಭವಿಸೋದಕ್ಕಾಗಿ ಹೋಗ್ತಾನೆ. ಹೋಗ್ತಾ ಇರುವಾಗ ಮಧ್ಯೆ ದಾರಿಯಲ್ಲಿ ಯಾವುದೋ ಒಂದು ನದಿ ಅಂತ ಬರುತ್ತೆ, ಅದು ವಿರಜಾ ನದಿ ಅಂತ ಬರುತ್ತೆ. ಅಲ್ಲಿ ಏನ್ ಮಾಡ್ತಾನೆ ಇವನು? ಈ ಪಾಪ ಪುಣ್ಯ ಅಂತ ಇವನು ಏನು ಹಿಂದಿನ ಜನ್ಮ ಸಂಬಂಧಪಟ್ಟಿದೆಯಲ್ಲ ಅದನ್ನ ಬಿಟ್ಟು ಇವನು ಮುಂದಕ್ಕೆ ಹೋಗ್ತಾನೆ. ಯಾತಕ್ಕೆ? ಆ ಲೋಕವನ್ನು ಪಡೆಯುವುದಕ್ಕೆ. ಇವನು ಯಾರಿವನು? ಯಾರಿವನು ಅಂದ್ರೆ ಇವನು ಉಪಾಸಕ. ಉಪಾಸಕ ಅಂತಂದ್ರೆ ಏನು? ಅವನು ಯಾವುದೋ ಆಯಾ ದೇವತೆಯ ಸಾಯುಜ್ಯವನ್ನು ಪಡೆಯೋದಕ್ಕೆ ಹೋಗ್ತಾನೆ. ಹೀಗಾಗಿ ಅವನೇನು ಪಾಪ ಪುಣ್ಯ ಎಲ್ಲಿ ಹೋಗ್ಬಿಡುತ್ತೆ? ಅವನು ಎಲ್ಲಿ ಬಿಡ್ತಾರೆ? ಶರೀರ ಬಿಟ್ಟು ಹೋದ ತಕ್ಷಣನೇ ಹೊರಟೋಗುತ್ತೋ ಅದು. ಇಲ್ಲದೆ ಇದ್ರೆ ಎಲ್ಲಿ ತರ ಸ್ವಲ್ಪ ದೂರ ಇದ್ದು ಹೋಗುತ್ತೋ ಅಂದ್ರೆ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಛಾಂದೋಗ್ಯ ಉಪನಿಷತ್ತು ಬರುತ್ತಿದ್ದು ಅದು ಹೋಗ್ತಾ ಇರ್ತಾನೆ. ಮಧ್ಯೆ ವಿರಜಾನದ ಅಂತ ಒಂದು ಸಿಕ್ಕುತ್ತೆ. ಅಲ್ಲಿ ಮನಸ್ಸಿನಿಂದ ಇದೆಲ್ಲ ದಾಟ್ತಾರೆ. ಶರೀರ ಇರೋದಿಲ್ವಲ್ಲ ಅವಾಗ. ಮನಸ್ಸಿನಿಂದ ಅದನ್ನು ದಾಟಿ ಈ ಪಾಪ ಪುಣ್ಯಗಳನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ ಅಂತ ಹೇಳಿ. ಅದ್ರೇನಾಯ್ತು? ಇವನು ಆ ನದಿಯ ದಡದವರೆಗೆ ಹೋಗೋವರೆಗೂ ಕೂಡ ಆ ಪಾಪ ಪುಣ್ಯಗಳು ಇವನ್ನ ಅನುಸರಿಸ್ಕೊಂಡೇ ಇರ್ತವೆ ಅಷ್ಟೆ. ಈಗ ಇಲ್ಲದೆ ಹೋದ್ರೆ ಶರೀರ ಬಿಟ್ಟ ಅದು ಹೋಯ್ತು ಅಂತಕ್ಕಂಥದ್ದ. ಇಲ್ಲಿ ಯಾರು ವಿಚಾರ ಹೇಳ್ತಾ ಇದ್ದಾರೆ ಹಿಂದೆ ಈ ಪ್ರಕರಣನೇ ನಾವು ಸ್ವಲ್ಪ ಅದನ್ನ
ಜ್ಞಾಪಕ ಮಾಡ್ಕೊಳ್ಬೇಕು. ಎಲ್ಲ ಏನು ಅಂದ್ರೆ ಉಪಾಸನಾ ಪ್ರಕರಣ. ಜ್ಞಾನಕ್ಕೆ ಹತ್ತಿರವಾಗೇನೋ ಇದೆ, ಇಲ್ಲ ಅಂತಲ್ಲ. ಆದ್ರೆ ಇದು ಉಪಾಸನಾ ಪ್ರಕರಣ. ಉಪಾಸನಾ ಪ್ರಕರಣಕ್ಕೂ ಜ್ಞಾನ ಪ್ರಕರಣಕ್ಕೂ ವ್ಯತ್ಯಾಸ ಏನು? ಉಪಾಸನಾ ಪ್ರಕರಣದಲ್ಲಿಯೂ ಕೂಡ ಯದ್ಯಪಿ ಈ ಏನು ಫಲ ಅಂತ ಹೇಳಿ ಅದನ್ನ ನಿತ್ಯ ಅಂತ ಹೇಳಿದ್ದಾರೆಯೋ, ಇದು ಬೇರೆಯವ್ರಿಗೆ ಆಗತಕ್ಕಂತ ಫಲವೆಲ್ಲ ಅನಿತ್ಯ ಫಲ. ಈ ಉಪಾಸಕರಿಗೆ ಆಗತಕ್ಕಂಥದ್ದು ನಿತ್ಯವಾದ ಫಲ ಅಂತ ಏನ್ ಹೇಳಿದ್ದಾರೋ ಅದು ಮುಖ್ಯವಾದ ನಿತ್ಯತ್ವ ಅಲ್ಲ. ಅದು ಯಾವುದು? ಆಪೇಕ್ಷಿಕ ನಿತ್ಯತ್ವ. ಆದರೆ ಜ್ಞಾನಿಯಾದವನಿರ್ತಾರಲ್ಲ, ಯಾರು? ಆತ್ಮೈಕತ್ವ ಜ್ಞಾನಿ. ಅವನು ಏನಾಗ್ತಾನೆ? ಅವನಿಗೆ ಈ ಒಂದು ಯಾವುದೋ ಒಂದು ಗತಿ, ಅವನು ಆ ಒಂದು ದೇಹವನ್ನು ಬಿಟ್ಟು ಒಂದು ಅವನ ದೇಹವನ್ನು ಬಿಡ್ತಾನೆ, ಎಲ್ಲೋ ಹೋಗ್ತಾನೆ, ಅವೆಲ್ಲ ಹೊಂದೋದ ಇಲ್ಲ. ಆದರೂ ಕೂಡ ಇಲ್ಲಿ ಹೊಂದಿಸ್ಬೇಕಾದ್ರೆ ಅವನಿಗೆ ಏನು ಅವನ ಫಲ ಅಂತ ಆಗುತ್ತೋ ಅದೇನಾಗುತ್ತೆ? ಅದು ಮುಖ್ಯ ವೃತ್ತಿಯಿಂದ ಆಗುತ್ತೆ. ಮತ್ತೆ ಯಾವುದೊಂದರ ಅಪೇಕ್ಷೆಯೂ ಇರುವುದಿಲ್ಲ. ಯಾವುದೊಂದರ ಅಪೇಕ್ಷೆ ಅಂದ್ರೇನು? ಆ ಲೋಕದ ಒಡೆಯ ಎಷ್ಟು ದಿನ ಇರ್ತಾನೆ ಅಷ್ಟು ದಿನ ನಾವಿರ್ತೇವೆ, ಅವನು ಏನು ಅನುಭವಿಸ್ತಾನೆ ಅದನ್ನ ಅವನು ಅನುಭವಿಸ್ತಾ, ಇವೆಲ್ಲ ಯಾವುದೂ ಇಲ್ಲ. ಅಪೇಕ್ಷೆ ಏನೂ ಇಲ್ಲ. ಇದು ನಿರಪೇಕ್ಷ. ಇದು ವ್ಯತ್ಯಾಸ. ಇಲ್ಲಿ ಅದು ಪ್ರಕರಣ ಅಲ್ಲ, ಇದು ಉಪಾಸನಾ ಪ್ರಕರಣ. ಹಾಗಾಗಿ ಈ ಒಂದು ಭಾಗವನ್ನ ಸ್ವಲ್ಪ ವಿಚಾರ ಮಾಡಬೇಕಾದಂತಹದ್ದು ಅತ್ಯವಶ್ಯಕ. ಯಾಕೆ ಅಂದ್ರೆ ನೋಡಿ, ಅದ್ವೈತ ಸಿದ್ಧಿ, ಅದ್ವೈತವನ್ನ ಸಿದ್ಧ ಮಾಡುವಾಗ ಏನೋ ಒಂದು ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಅದು ದ್ವೈತಕ್ಕೆ ಎಡೆವಾಟ ಕೊಟ್ಬಿಡುತ್ತೆ. ಹೋಗ್ತಾರೆ. ದ್ವೈತ ಸಿದ್ಧ ಮಾಡೋದೇನು ಅದಕ್ಕಿಂತ ಕಷ್ಟ ನನ್ನ ಕಣ್ಣು ಕಾಣ್ತಾ ಇರತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಈ ಅದ್ವೈತವನ್ನು ಸಿದ್ಧ ಮಾಡಬೇಕು. ಪ್ರತಿಯೊಂದು ಉಪನಿಷತ್ ವಾಕ್ಯಗಳಲ್ಲೂ ಕೂಡ ಅದನ್ನ ಹೇಗೆ ಸಮನ್ವಯ ಮಾಡಬೇಕು, ಅದು ಬಹಳ ಮುಖ್ಯ. ಹಾಗಾಗಿ ಏನ್ ಮಾಡ್ತಾರೆ? ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಏನು ಪಾಪ ಪುಣ್ಯ ಅಂತ ಇದು ಎಲ್ಲಿ ತಂದು ಬರುತ್ತೆ, ಹೋಗುತ್ತೋ. ಅದಕ್ಕಾಗಿ ಭಗವಾನ್ ಬಾದರಾಯರು ಈ ಸೂತ್ರವನ್ನ ತೆಗೆದುಕೊಂಡಿದ್ದಾರೆ, ಹಾಕಿದ್ದಾರೆ. ತೆಗೆದುಕೊಂಡಿಲ್ಲ, ಅವರು ಮಾಡಿದ್ದೆ ಈ ಸೂತ್ರವನ್ನ ಉಪನಿಬದ್ಧ ಅವರು ಮಾಡಿದ್ದಾರೆ. ಏನು ಅಂದ್ರೆ ಇದೇ ಈ ಸೂತ್ರ. ಇದು ಸಾಂಪರಾಯಾಧಿಕರಣ. ಓಂ ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹ್ಯನ್ಯೇ. ನೋಡೋಣ, ವಿಚಾರ ಮಾಡೋಣ. ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹಿ ಅನ್ಯೇ. ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಹಿ ಅನ್ಯೇ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಇದರಲ್ಲಿ 5 ಪದಗಳಿದೆ. ಅನ್ವಯ ಹೇಗಾಗುತ್ತೆ ಅಂತಂದ್ರೆ, ಸಾಂಪರಾಯೇ. ಸಾಂಪರಾಯೇ ಇತ್ಯುಕ್ತೆ ದೇಹಾತ್ ಅಪಸರ್ಪಣೆ ಇತ್ಯರ್ಥ. ದೇಹಾತ್ ಅಪಸರ್ಪಣೆ ಅಂದ್ರೇನು? ಅಪಸರ್ಪ ಅಂದ್ರೆ ಸರಿತಕ್ಕಂಥ, ಬಿಡ್ತಕ್ಕಂಥದ್ದು, ಆಚೆ ಬಿಟ್ಟು ಆಚೆ ಹೋಗ್ತಕ್ಕಂಥದ್ದು. ಅಪಸರ ಅಂದ್ರೆ ಆಚೆ ಹೋಗು, ಸರಿ, ಪಕ್ಕಕ್ಕೆ ಸರಿ ಅಂತ ಅರ್ಥ, ಬಿಟ್ಟು ಹೋಗು ಅಂತ ಅರ್ಥ. ಈ ದೇಹವನ್ನ ಬಿಟ್ಟು ಹೋಗುವಾಗ ಏನಾಗುತ್ತೆ? ಸಾಂಪರಾಯೇ. ಸಾಂಪರಾಯೇ ಕಿಂ ಭವತಿ, ಏನಾಗುತ್ತೆ? ಸಾಂಪರಾಯ ಸೇರಿಸ್ಕೋಬೇಕಾಗಿದೆ. ಸುಕೃತ ದುಷ್ಕೃತಯೋ ಹಾನಂ ಅಂದ್ರೆ ದೇಹವನ್ನ ಬಿಟ್ಟು ಹೋದಾಗಲೇ, ದೇಹವನ್ನು ಬಿಟ್ಟಾಗಲೇ ಸುಕೃತ ದುಷ್ಕೃತ ಎರಡನ್ನೂ ಕೂಡ ಅದರ ಹಾನಿಯಾಗುತ್ತೆ. ಸುಕೃತವನ್ನ ಅವನ್ ತಗೋತಾನೆ, ದುಷ್ಕೃತವನ್ನ ಇವನ್ ತಗೋತಾನೆ, ಅದು ಬೇರೆ ವಿಚಾರ. ಹಿಂದೆ ಆಯ್ತಲ್ಲ. ಇದು ಈ ಸುಕೃತ ದುಷ್ಕೃತ ಅಂತಕ್ಕಂಥದ್ದು, ಉಪಾದಾನ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಅಂದ್ರೆ ದೇಹದ ಅಪಸರ್ಪಣೆ, ದೇಹದಿಂದ ಬಿಟ್ಟು ಹೋದ ಕ್ಷಣದಿಂದ. ದೇಹ ಇತ್ತು, ಹೋಯ್ತು, ಬಿಟ್ಟು ಹೋದ ಆ ಕ್ಷಣದಿಂದಲೇ ಆಗುತ್ತೆ. ಸರಿ, ಆಯ್ತಪ್ಪ, ದೇಹವನ್ನು ಬಿಟ್ಟ ಹೋದ, ಅಲ್ಲಿಂದ ಆಚೆ ಅವನೇನು ಇದಿಲ್ಲ, ಯಾರೋ ತಗೋತಾರೆ, ಅದು ಬೇರೆ. ಇದನ್ನ ವಿಚಾರ ಮಾಡಬೇಕಾದದ್ದು ಯಾಕೆ?
ಅಂದ್ರೆ ಏನಿಲ್ಲಪ್ಪ, ವಿಚಾರ ಮಾಡ್ಬೇಕಾದ ಯಾಕೆ ಅಂದ್ರೆ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಏನ್ ಮಾಡಿದ್ದಾರೆ, ದೇಹದ ಅಪಸರ್ಪಣೆ ಅಂತಕ್ಕಂಥದ್ದನ್ನ ಹೇಳಿಲ್ಲ. ಮತ್ತೆ ಏನಾಗುತ್ತೆ, ಈ ಸುಕೃತ ಅಧಿಷ್ಠಿತ ಅಂತಕ್ಕಂಥದ್ದು ಈ ದೇಹವನ್ನು ಬಿಟ್ಟು ಹೊರಟ ಮೇಲೆ ಅವನು ಯಾವುದೋ ಲೋಕಕ್ಕೆ ಹೋಗ್ತಾನಲ್ಲ, ಅಲ್ಲಿ ದಾರಿಯಲ್ಲಿ ಒಂದು ನದಿ ಸಿಕ್ಕುತ್ತೆ, ಆ ವಿರಜಾ ನದಿ ಅಂತಕ್ಕಂಥದ್ದು, ಅದನ್ನು ದಾಟುತ್ತಾನೆ, ದಾಟ್ಕೊಂಡು ಅಲ್ಲಿ ಹೋಗ್ತಾನೆ. ದಾಟ್ತಾನೆ ಅಂದ್ರೇನು, ಶರೀರಿಯಾಗಿ ಅಂತ ಅಲ್ಲ, ಯಾಕೆಂದ್ರೆ ಯಾವ ಶರೀರವೂ ಇನ್ನೂ ಅವನಿಗೆ ಇರೋದಿಲ್ಲ. ಯಾಕೆ, ಇನ್ನು ಲೋಕ ಸೇರಿರೋದಿಲ್ಲ ಅವನು. ಲೋಕ ಸೇರಿದ ಮೇಲೆ ಅಲ್ಲಿನ ಸುಖವನ್ನು ಅನುಭವಿಸುವುದಕ್ಕೆ ಶರೀರ ಇಂದ್ರಿಯ ಬೇಕು, ಇನ್ನು ಹೋಗಿಲ್ಲ ಅಲ್ಲಿಗೆ. ಇನ್ನು ದೇಹ ಅಂದ್ರೆ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ, ಆ ದೇಹದಲ್ಲಿರತಕ್ಕಂತ ಶರೀರ ಅದು ಇಂದ್ರಿಯನೂ ಇಲ್ಲ. ಮತ್ತೇನು ಅಂತಂದ್ರೆ ದಾಟ್ತಾನೆ, ಏನರ್ಥ, ಹೇಗೆ ದಾಟ್ತಾನೆ ಅಂತಂದ್ರೆ ಇದು ಮಾನಸಿಕವಾಗಿ ಮನಸ್ಸಿನಲ್ಲಿ ದಾಟ್ತಾನೆ. ಮನಸ್ಸು ಮಾತ್ರ ಇರುತ್ತೆ, ಅವ್ರ ಜೊತೆ ಹೋಗ್ತಾ ಎಲ್ಲವರು ಮನಸ್ಸಿನಿಂದ ದಾಟ್ತಾರೆ. ದಾಟ್ಬಿಟ್ಟು ಅವನು ಹೋಗ್ತಾನೆ ಅಂತ ಇದೆಯಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ ಅಲ್ಲಿ ಮನಸ್ಸಿನಿಂದ ದಾಟಿ ಹೋಗುತ್ತಾನೆ ಅಂತ ಅನ್ನುವುದಕ್ಕೆ ಬೇರೆ ಅರ್ಥವನ್ನೇ ಮಾಡಬೇಕು. ಆದರೆ ವಸ್ತುಸ್ಥಿತಿ ಏನಾಗಿದೆ, ಸಾಂಪರಾಯೇ ಸುಕೃತ ದುಷ್ಕೃತಯೋ ಹಾನಂ. ಸಾಂಪರಾಯ ಇತ್ಯುಕ್ತೆ ದೇಹಾತ್ ಅಪಸರ್ಪಣೆ ಇತ್ಯರ್ಥ. ಅತಃ ದೇಹಾದ್ ಅಪಸರ್ಪಣೆ ಸುಕೃತ ದುಷ್ಕೃತಯೋ ಹಾನಂ. ಯದಾ ಹಾನಂ ಉಪಾಯನಂ ಸ್ಯಾದೇವ. ಅವನು ಬಿಟ್ಟ ಅಂತ ಹಾನ ಆಗುತ್ತೆ, ಉಪಾಯನ ಇದ್ದೇ ಇರ್ಬೇಕಲ್ಲ, ಅದು ಬಿಡಿ, ಅದು ಅಂಡರ್ಸ್ಟುಡ್ ಅಂತ ಹೇಳ್ತಾ ಹಿಂದೆ ಹೇಳಿದ್ದಾರಲ್ಲ, ಹೌದಾ. ಆದ್ದರಿಂದ ದೇಹಾದ ಅಪಸರ್ಪಣೆ, ದೇಹವನ್ನು ಬಿಟ್ಟು ಹೋದಾಗ ಅಷ್ಟೇ, ಯಾವುದು ವಿರಜ ದಾಟ. ಯಾಕೆ ಅಂದ್ರೆ ಇವನಿಗೆ ದೇಹವನ್ನು ಬಿಟ್ಟ ಅಂತ ಇಟ್ಕೊಳ್ಳಿ, ಉಪಾಸಕ ಇವನು ಉಪಾಸನೆ ಮಾಡಿರ್ತಾನೆ, ಇವನಿಗೆ ಕರ್ತವ್ಯ ಭಾವ. ಕರ್ತವ್ಯ ಭಾವ, ಕರ್ತವ್ಯ ಅಂದ್ರೇನು, ಕರ್ತವ್ಯ ಅಂದ್ರೆ ದಾಟಿ ಹೋಗತಕ್ಕಂಥದ್ದು ಅಂತ. ಕರ್ತವ್ಯ ಅಂದ್ರೆ ದಾಟಿ ಇಂಥದ್ದನ್ನ ದಾಟಿ ಹೋಗಬೇಕು ಅಂತದ್ ಯಾವುದು ಇರೋದಿಲ್ಲ ಅವನಿಗೆ. ಯಾಕೆ, ಆ ಒಂದು ಉಪಾಸಕ ಅವನು ಅಷ್ಟರ ಮಟ್ಟಿಗೆ ಉಪಾಸನೆ ಮಾಡಿರ್ತಾನೆ. ಸರಿ, ನೀವು ಹೇಳ್ಬಿಟ್ರೆ ಸ್ವಾಮಿ ಇದಕ್ಕೇನು ಅಂದ್ರೆ, ನೋಡಿ, ಒಂದು ಹೀಗೆ ಒಂದು ಶ್ರುತಿಯಲ್ಲಿ ಒಂದು ಶಾಖೆಯಲ್ಲಿ ಏನಂತ, ಈ ದೇಹವನ್ನು ಬಿಟ್ಟ ವಿರಜಾ ನದಿ ಬರುತ್ತೆ, ಅಲ್ಲಿ ತನಕ ಇರುತ್ತೆ, ಅಲ್ಲಿ ಇವನ ಪುಣ್ಯ ಪಾಪ ಹೋಯ್ತು, ಅಲ್ಲಿ ಮನಸ್ಸಿನಿಂದ ದಾಟಿ ಲೋಕವನ್ನು ಪಡೆಯುತ್ತಾನೆ ಅಂತ ಕೆಲವು ಶ್ರುತಿಗಳಲ್ಲಿ ಇದೆಯಲ್ಲ. ಹಾಗಿದ್ದರೂ ಕೂಡ ಏನಾಗಿದೆ, ನಾವು ಹೇಳ್ತಾ ಇದ್ದೀವಲ್ಲ, ಇದಕ್ಕೇನು ಪ್ರಮಾಣ ಅಂತಂದ್ರೆ ತಥಾಹಿ ಅನ್ಯೇ. ತಥಾಹಿ ಅಂದ್ರೆ ದೇಹಾದ ಪ್ರಣಯ ಅಂತಂತ, ದೇಹಾತ್ ಅಪಸರ್ಪ ಅಂದ್ರೆ ಬಿಟ್ಟು ಹೋಗ್ತಕ್ಕಂಥದ್ದು. ಹಾಗೆ ತಾನೇ ಅನ್ಯೇ, ಅನ್ಯ ಅಂದ್ರೇನು, ಅನ್ಯೇ ಶಾಖಿನಃ ಆಮನಂತಿ. ಬೇರೆ ಶಾಖೆಯವರು ಹೀಗಂತ ಹೇಳ್ತಾರೆ, ದೇಹಾದ ಅಪಸರ್ಪಣೆ, ದೇಹವನ್ನು ಬಿಟ್ಟು ಹೋದಾಗ ಅವನಿಗೆ ಸುಕೃತಾಧಿಷ್ಕೃತ ಅಂತಕ್ಕಂಥ ಹಾನಿ ಉಂಟಾಗುತ್ತೆ ಅಂತ ಬೇರೆ ಶಾಖೆಯವರು ಹೇಳ್ತಾರೆ. ನೀವು ಯಾವುದೋ ಒಂದು ಶಾಖೆ ಹೇಳ್ಕೊಂಡು ನೋಡಿ ಹೀಗೆ ಹೇಳಿದ್ದಾರಲ್ಲ ಅಂದ್ರೆ, ಅಲ್ಲ, ದೇಹವನ್ನು ಬಿಟ್ಟು ಹೋದ ಮಾತ್ರಕ್ಕೆ ಎಲ್ಲವೂ ಕೂಡ ಹಾನವಾಗುತ್ತೆ ಅಂತಕ್ಕಂಥದ್ದು ಸಿದ್ಧಾಂತ. ಏನ್ ಸ್ವಾಮಿ ಇದಕ್ಕೇನು ಬಲ, ಏನ್ ತರ, ಏನು ನೋಡಿ ನಾವು ಸಿದ್ಧ ಮಾಡಿ ತೋರಿಸ್ತೇವೆ ಇದನ್ನ ಹೇಗೆ ಅಂತ ಹೇಳಿ, ಅದಕ್ಕಾಗಿ ಈ ಒಂದು ಸೂತ್ರಕ್ಕೆ ಭಾಷ್ಯವನ್ನ ಭಗವತ್ಪಾದ ಶಂಕರರು ಅನುಗ್ರಹ ಮಾಡ್ತಾ ಇದ್ದಾರೆ. ಈ ಸೂತ್ರಕ್ಕೆ ಭಾಷ್ಯ ಏನು, ಹೇಗೆ, ಇದಕ್ಕೇನ್ ಪ್ರಮಾಣ, ತರ್ಕ ಇದೆಯೇ, ಇದಕ್ಕೆ ಎಲ್ಲ ವಿಚಾರ ಮಾಡ್ತಾ ಹೇಳ್ತಾರೆ. ನೋಡೋಣ, ಈಗ ನಮಗೆ ಸೂತ್ರಕ್ಕೆ ಅರ್ಥ ಆಯ್ತಾ. ಓಂ ಸಾಂಪರಾಯೇ ತರ್ತವ್ಯಾಭಾವ ತಥಾ ಶನ್ಯೇ. ಇದು ಹಿಂದಿನ ಸೂತ್ರಕ್ಕೂ ಸಂಬಂಧಪಟ್ಟದ. ಹಿಂದಿನ ಸೂತ್ರ ಏನು, ಓಂ ಹಾನೌ ತೋಪಾಯನ ಶಬ್ದಶೇಷತ್ವಾತ್ ಕುಶಾಕ್ಷಂದಸ್ತುತ್ಯುಪಗಾನಮತ್ತದುಕ್ತಂ. ಅವನು ಸುಖದಾದಿಷ್ಕೃತ ಇದೆ, ಅದು ಬಿಡ್ತಾನೆ ಅಂತಂದ ಮಾತ್ರಕ್ಕೆ ತೆಗೆದದ್ದನ್ನು ಸೇರಿಸ್ಕೊಳ್ಬೇಕು, ಆದ್ರೆ ಬಿಡ್ತಾನೆ, ಅವನು ತೆಗೆದುಕೊಳ್ತಾನೆ
ಅಂತ ಅನ್ನೋದನ್ನು ಸಿದ್ಧ ಮಾಡಿದ್ದಾಯ್ತು. ಈಗ ಹೇಳ್ತಾರೆ ಬಿಡ್ತಾನೆ ಅಂತಂದ್ರೆ ಯಾವಾಗ ಬಿಡ್ತಾನೆ? ಶರೀರ ಬಿಟ್ಟ ತಕ್ಷಣ ಬಿಟ್ಬಿಡ್ತಾರ, ಅಥವಾ ಕೆಲವು ಉಪನಿಷತ್ತುಗಳು ಹೇಳಿದ್ದಾರಲ್ಲ, ಆ ವಿರ್ಧ್ಯಾನದಿ ಇದೆ, ಅಲ್ಲಿಂದ ಹೋಗ್ತಾನೆ, ಅಲ್ಲಿಂದ ಬಿಡ್ತಾನೆ, ದಾಟ್ತಾನೆ, ಮನಸ್ಸಿನಿಂದ ಹೋಗ್ತಾನೆ, ಅದ ನಮಗೆ ಅನುಮಾನ ಬಂದ್ಬಿಡುತ್ತೆ. ಅದನ್ನ ಆ ಸಂಶಯವನ್ನ ಪರಿಹಾರ ಮಾಡುವುದಕ್ಕಾಗಿ ಭಗವಾನ್ ಬಾದರಾಯಣರು ಈ ಸೂತ್ರವನ್ನು ಮಾಡಿದ್ದಾರೆ. ಏನಿದರ ಅರ್ಥ ಅಂದ್ರೆ ನೋಡಿದ್ವಲ್ಲೇ, ಸಾಂಪರಾಯೇ ದೇಹಾತ್ ಅಪಸರ್ಪಣೆ ಸುಕೃತ ದುಷ್ಕೃತಯೋ ಹಾನಂ ಕುತಃ ಕರ್ತವ್ಯ ಭಾವ ಕಿಂ ಪ್ರಮಾಣಂ ತಥಾ ಹಿ ಅನ್ಯೇ ಶಾಖಿನಃ ಆಮನಂತಿ. ಇಷ್ಟೇ. ದೇಹವನ್ನ ಬಿಟ್ಟು ಹೊರಡುವಾಗಲೇ ಸುಕೃತ ದುಷ್ಕೃತಗಳ ಹಾನವೂ ಉಂಟಾಗುತ್ತದೆ. ಏಕೆ ಅಂತಂದ್ರೆ ಕರ್ತವ್ಯ ಭಾವ, ದಾಟುವುದಕ್ಕೇನು ಇಲ್ಲವಾದ್ದರಿಂದ. ಇನ್ನು ಸುಕೃತ ದುಷ್ಕೃತ ಅಂತಕ್ಕಂಥದ್ರ ಬಿಟ್ಟ ಮೇಲೆ ಯಾವುದನ್ನು ದಾಟಬೇಕಿನ್ನು? ಅದಿದ್ರು ತಾನೆ ಅದನ್ನ ಅಲ್ಲಿ ಬಿಟ್ಟ ಅದಕ್ಕೆ ಫಲವನ್ನು ಪಡೆಯೋದಕ್ಕೋಸ್ಕರ ಇದೆ, ಅದು ಬೇರೆ ವಿಚಾರ. ಅದೇ ಇಲ್ಲ ಆಮೇಲೆ ದಾಟೋದೆಲ್ಲಿ ಬರ್ತೇ ಅಂತ ಫಸ್ಟ್ ಸೀದಾ ಹೋಗ್ತದೆ. ದಾಟುವುದು ಯಾವುದು ಇರುವುದಿಲ್ಲವಾದ್ದರಿಂದ. ದಾಟುವುದೇನು ಇರೋದಿಲ್ಲ ಅಂದ್ರೆ ಏನು, ಹೇಗಿರೋದಿಲ್ಲ, ಅವೆಲ್ಲ ಭಾಷ್ಯಕಾರ ಇಲ್ಲಿ ಹೇಳ್ತಾರೆ. ಮತ್ತೆ ಇದಕ್ಕೆ ನೀವ್ ಹೇಳಿದ್ರೆ ಆಗೋದಿಲ್ಲ ಸ್ವಾಮಿ, ಏನೋ ಶ್ರುತಿ ಪ್ರಮಾಣ ಇದೆಯಪ್ಪ ಶ್ರುತಿ ಪ್ರಮಾಣ ಏನು? ಹಾಗೇ ಅಲ್ವೇ, ಅನ್ಯೇ ಶಾಖಿನಃ ಆಮನಂತಿ ತಥಾ ಹಿ ಅನ್ಯೇ ಶಾಖಿನಃ ಆಮನಂತಿ. ಇದು ಸೂತ್ರಕ್ಕೆ ಅರ್ಥ. ಈಗ ಭಾಷ್ಯ ಭಾಗವನ್ನು ನೋಡೋಣ. 373ನೇ ಭಾಷ್ಯ. ದೇವಯಾನೇನ ಪಥ ಪರ್ಯಂಕಸ್ಥಂ ಬ್ರಹ್ಮ ಅಭಿಪ್ರಸ್ಥಿತಸ್ಯ ವ್ಯಧ್ವನಿ ಸುಕೃತ ದುಷ್ಕೃತಯೋ ವಿಯೋಗಂ ಕೌಶೀತಕಿನಃ ಪರ್ಯಂಕ ವಿದ್ಯಾಯಾಂ ಆಮನಂತಿ. ಸ ಏನಂ ದೇವಯಾನಂ ಪಂಥಾನಂ ಆಸಾದ್ಯ ಅಗ್ನಿಲೋಕಮಾಗಚ್ಚತಿ ಅಂತ ನೋಡಿ. ಕೌಶೀತಕಿ ಸಾಕ್ಷಿಯವರು ಇದನ್ನ ಹೇಳ್ತಾರೆ. ಯಾರು? ಋಗ್ವೇದಿಗಳು. ಋಗ್ವೇದಲ್ಲಿ ಇದನ್ನ ಹೇಳ್ತಾರೆ ಕೌಶೀತಕಿ ಬಗ್ಗೆ. ಏನು? ಒಬ್ಬ ಇದ್ದ ಜೀವಿ, ಅವನು ಉಪಾಸಕ. ಅವನು ಉಪಾಸನೆಯನ್ನು ಮಾಡದ. ಉಪಾಸನೆಗೆ ಗತಿ ಯಾವುದು? ಉತ್ತರಾಯಣವೋ ದಕ್ಷಿಣಾಯನವೋ? ಉತ್ತರಾಯಣ ಗತಿ. ಉತ್ತರಾಯಣ ಅಂದ್ರೆ ಏನು? ಅದೇ ದೇವಯಾನ. ಆ ದೇವಯಾನದಿಂದ ಹೊರಟು ಏನ್ ಮಾಡ್ತಾನೆ ಅವನು? ಪರ್ಯಂಕಸ್ಥಂ ಬ್ರಹ್ಮ ಅಂದ್ರೆ ಆ ಯಾವುದು ಬ್ರಹ್ಮಲೋಕದಲ್ಲಿ ಇರ್ತಕ್ಕಂತಹ ಆ ಒಂದು ಬ್ರಹ್ಮವನ್ನ, ಆ ಲೋಕವನ್ನು ಪಡೆಯುವುದಕ್ಕೆ ಹೋಗ್ತಾರೆ. ಯಾರು? ಉಪಾಸಕ. ದೇವಯಾನದ ಮೂಲಕ ಹೋಗ್ತಾರೆ. ದೇವಯಾನದ ಮೂಲಕ ಹೋಗುವಾಗ ಈ ವ್ಯಧ್ವನಿ ಮಧ್ಯ ದಾರಿನಲ್ಲಿ ಏನಾಗುತ್ತೆ? ಸುಕೃತ ದುಷ್ಕೃತಯೋ ವಿಯೋಗಂ. ಮಧ್ಯ ದಾರಿಯಲ್ಲಿ ಅಂದ್ರೇನು? ದೇಹ ಬಿಟ್ಟ ತಕ್ಷಣ ಇವನಿಗೆ ಪುಣ್ಯ ಪಾಪ ಹೋಗೋದಿಲ್ಲ. ಮಧ್ಯ ದಾರಿನಲ್ಲಿ ಏನೋ ಒಂದಿದೆ, ಅಲ್ಲಿ ವ್ಯಧ್ವನಿ ಏನಾಗುತ್ತೆ? ಸುಕೃತ ದುಷ್ಕೃತಯೋ ವಿಯೋಗಂ. ಅಲ್ಲಿ ಸುಕೃತ ದುಷ್ಕೃತ ಇವುಗಳ ವಿಯೋಗ ಆಗುತ್ತಿವನಿಗೆ ಅಂತ ಹೇಳಿ ಕೌಶೀತಕಿ ಶಾಖೆಯವರು ಪರ್ಯಂಕ ವಿದ್ಯೆ ಅಂತ ಹೆಸರೋದಕ್ಕೆ. ಇದು ಒಂದು ಇದು ಬ್ರಹ್ಮ ವಿದ್ಯೆ ಅಂದ್ರೆ ಪಂಚಾಗ್ನಿ ವಿದ್ಯೆ ಅವೆಲ್ಲ ಇದೆಯಲ್ಲ, ಬ್ರಹ್ಮಲೋಕಕ್ಕೆ ಸಾಧನವಾಗತಕ್ಕಂಥ ವಿದ್ಯೆ. ಇದು ಅಷ್ಟೇ, ಬ್ರಹ್ಮಲೋಕಕ್ಕೆ ಸಾಧನವಾಗತಕ್ಕಂಥ ವಿದ್ಯೆ ಪರ್ಯಂಕ ವಿದ್ಯೆ ಅಂತ. ಇಲ್ಲಿ ಆ ಪರ್ಯಂಕ ವಿದ್ಯೆ ಬ್ರಹ್ಮ ಅಲ್ಲಿ ಏನ್ ಹೇಳ್ತಾರೆ ಏನಂತ? ಸಹನೇನು? ಸಹ ಉಪಾಸಕ ಏನಂ ದೇವಯಾನಂ ಪಂಥಾನಂ ಆಸಾದ್ಯ. ಉಪಾಸನೆ ಮಾಡ್ದ, ಅವರ ದೇವಯಾನದ ಮೂಲಕ ಹೊರಟ. ಯಾವುದು? ಉತ್ತರಾಯಣದಲ್ಲಿ ಹೊರಟ. ದೇವಯಾನದ ಮೂಲಕ ಹೊರಟು ಪಂಥಾನ ಮಾಸ ಅಗ್ನಿಲೋಕಂ ಆಗಚ್ಚತಿ. ಅವನು ಅಗ್ನಿಲೋಕಕ್ಕೆ ಬರುತ್ತಾನೆ. ಇವೆಲ್ಲ ದಾರಿನಲ್ಲಿ ಸ್ಟೇಷನ್ಗಳಿದ್ದಾಗ ಅವರಿಗೆ. ಎಲ್ಲಿ? ಬ್ರಹ್ಮಲೋಕಕ್ಕೆ ಹೋಗುವವರಿಗೆ ಈ ಸ್ಟೇಷನ್ಗಳು. ಅಗ್ನಿಲೋಕಕ್ಕೆ ಬರ್ತಾನೆ ಈ ದೇಹ ಬಿಟ್ಟ ತಕ್ಷಣ. ಇವೆಲ್ಲ ಏನು? ಇವೆಲ್ಲ ನಮ್ಗೆ ಯಾರ ಅನುಭವದಲ್ಲೂ ಇಲ್ಲ. ಇದಕ್ಕೇನು? ಇದಕ್ಕೆ ಶಾಸ್ತ್ರವೇ ಪ್ರಮಾಣ ಅಷ್ಟೆ.
ಇರ್ಲಿ ಅವಕಾಶ. ಹೀಗೆ ಅವರು ಉಪಕ್ರಮಿಸಿ ಅಗ್ನಿಲೋಕವನ್ನು ಪಡೆಯುತ್ತಾನೆ, ಅಗ್ನಿಲೋಕಕ್ಕೆ ಹೋಗುತ್ತಾನೆ ದೇಹ ಬಿಟ್ಟ ಮೇಲೆ ಅಂತ ಹೇಳಿ ಸ ಆಗಚ್ಚತಿ ವಿರಜಾಂ ನದೀಂ ತಾಂ ಮನಸೈವ ಅತ್ಯೇತಿ ತತ್ಸಂಸ್ಕೃತೆ ವಿಧೋನುತೆ. ಅಲ್ಲಿ ಅವನ ಮಧ್ಯ ದಾರಿ ಬರ್ತಾನಲ್ಲ, ಅಲ್ಲಿ ಯಾವುದು ಒಂದು ವಿರಜಾಂ ನದೀಂ, ವಿರಜಾ ಎಂಬತಕ್ಕಂಥ ನದಿ ಇದೆ. ಅದು ಯಾವುದದು? ಅದು ಹೇಳಿ ಕೇಳಿ ವಿರಜಾ ನದಿ. ವಿರಜಾ ಅಂತಂದ್ರೇನು? ವಿಗತಾನಿ ರಜಾಂಸಿ ಯಸ್ಮಾತ್, ಯಾರಿಂದ ಎಲ್ಲ ಕೊಳೆಗಳು ಪಾಪಗಳು ಮಲಗಳು ಹೋಗಿಬಿಟ್ಟವೆಯೋ ಅವನಿಗೆ ಹೆಸರಾಯ್ತು, ಅವರಿಗೆ ಹೆಸರಾಯ್ತು ವಿರಜಾ. ವಿರಜಾಹ ಅಂತ, ವಿರಜರು ಅಂತ ವಿರಕ್ತರು ಇರ್ಲಿ. ಅವರಿಗೆ ಆ ವಿರಜಾ ನದಿ ಅಂತಕ್ಕಂಥದ್ದು ಯಾವ ಇದು ಇಲ್ಲ, ಅಲ್ಲಿ ಕಲ್ಮಶ ಅಂತಕ್ಕಂಥದ್ದು ಇಲ್ಲ. ವಿರಜಾ ನದಿ ಅಲ್ಲಿ ಏನ್ ಮಾಡ್ತಾನೆ, ಸುಕೃತ ದುಷ್ಕೃತೆ ಆ ಒಂದು ಇವನ್ ಮಾಡಿರ್ತಾನಲ್ಲ, ಸುಕೃತ ದುಷ್ಕೃತ ಅವೆಲ್ಲ ಅಲ್ಲಿ ದುಷ್ಕೃತ ವಿಧೂನುತೆ, ಅಲ್ಲಿ ಕೊಡವಿಕೊಂಡು ಎಲ್ಲ ಕೊಡಕೊಂಡ್ಬಿಡ್ತಾನೆ. ಕೊಡವಿಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಮನಸಾ ಏವ ಅತ್ಯೇತಿ, ಕೇವಲ ಮನಸ್ಸಿನಿಂದಲೇ ಆ ನದಿಯನ್ನು ದಾಟುತ್ತಾನೆ. ಅತ್ಯೇತಿ ದಾಟುತ್ತಾನೆ, ಮನಸ್ಸಿನಿಂದ ದಾಟ್ಬಿಡ್ತಾನೆ. ಆಮೇಲೆ ಅವನು ಬಲ ಹೋಗ್ತಾನೆ, ಅದು ಮುಂದಿನ ವಿಚಾರ. ಇದೆ ಹೀಗಿದೆ. ತತ್ ಹೀಗಿರುವ ತತ್ ತತ್ರ ಅಂತ, ತತ್ರ ಕಿಂ ಯಥಾಶ್ರುತಂ ವ್ಯಧ್ವನ್ಯೇವ ವಿಯೋಗವಚನಂ ಪ್ರತಿಪತ್ತವ್ಯಂ ಆಹೋಸ್ಮಿತ್ ಆದಾವೇವ ದೇಹಾದ್ ಅಪಸರ್ಪಣೆ. ಅದೇ ಪದ ಹಾಕ್ಬಿಟ್ಟು ಇಲ್ಲಿ ಒಂದು ಸಂಶಯ ಬರುತ್ತೆ. ಏನು ಅಂದ್ರೆ ಯಥಾಶ್ರುತಂ ಅಂದ್ರೆ ಶ್ರುತಿಯಲ್ಲಿ ಹೇಳಿರುವ ಹಾಗೆ, ಆ ಕೌಶೀತಕೆ ಶ್ರುತಿಯಲ್ಲಿ ಹೇಳಿದ್ದಾರಲ್ಲ ಹಾಗೆಯೇ ನಾವು ತಿಳ್ಕೊಳ್ಬೇಕಾ? ಏನಂತ ಹೇಳಿದ್ದಾರೆ ಕೌಶೀತಕೆ ಶ್ರುತಿಯಲ್ಲಿ ಅಂತಂದ್ರೆ ವ್ಯಧ್ವನ್ಯೇವ ವಿಯೋಗ ವಚನಂ. ವ್ಯಧ್ವನಿ ಅಂದ್ರೆ ಅರ್ಧ ಅವನ ದಾರಿ ಹೋಗ್ತಾ ಇರ್ತಾರಲ್ಲ, ಆ ದಾರಿಯಲ್ಲಿ ಅದೇನೋ ಶರೀರ ಬಿಟ್ಟಾಗ ಪಾಪ ಪುಣ್ಯ ಹೋಗೋದಿಲ್ಲ, ಇರುತ್ತೆ. ದಾರಿಯಲ್ಲಿ ವ್ಯಧ್ವನಿ ಅರ್ಧ ದಾರಿ ಬಂದಿರ್ತಾರೆ, ಅಲ್ಲಿ ವಿಯೋಗ ವಚನ ಅಲ್ಲಿ ಇವನು ಬಿಡ್ತಾನೆ ಅಂತ ತಿಳ್ಕೊಳ್ಬೇಕಾ? ಹೇಗೆ ಶ್ರುತಿಯಲ್ಲಿ ಹೇಳಿರುವಂತೆ ತಿಳ್ಕೊಳ್ಬೇಕಾ? ಅಥವಾ ಆಹೋಸ್ಮಿತ್ ಅಥವಾ ಆದಾವೇವ ಮೊಟ್ಟ ಮೊದಲೇ ದೇಹಾದ ಅಪಸರ್ಪಣೆ, ಈ ಜೀವನು ದೇಹವನ್ನು ಯಾವಾಗ ಬಿಡ್ತಾನೋ ಆ ಕ್ಷಣದಿಂದ ದೇಹಾದ ಅಪಸರ್ಪಣೆ ಇತಿ ವಿಚಾರಣಾಯ, ಹೀಗಂತ ವಿಚಾರ ಮಾಡಬೇಕು. ಏನು ದೇಹ ಬೇರೆ ಬಿಡ್ತಾನ, ದೇಹ ಬಿಟ್ಟ ತಕ್ಷಣ ಬಿಟ್ಬಿಡ್ತಾನ? ಇದು ಶ್ರುತಿದು ಹೇಳಿದೆ, ಅರ್ಧ ದಾರಿಯಲ್ಲಿ ವರಿದಾನ ದೇವ ಹತ್ರ ಬಿಡ್ತಾನೆ ಆಮೇಲೆ ದಾಟ್ತಾನೆ ಅಂತ ಹೇಳಿದೆಯಲ್ಲ. ಅಂದ್ರೆ ಮೊದಲು ನಮ್ಗೇನ್ ತೋರುತ್ತೆ? ಮೊಟ್ಟ ಮೊದಲಿಗೆ ಅಲ್ಲ ರೀ, ಶ್ರುತಿ ಹೇಳ್ತಾ ಇದೆ ಅಂದ ಮೇಲೆ ಅದಕ್ಕಿಂತ ಹೆಚ್ಚಿನದಾದ ಪ್ರಾಮಾಣ್ಯ ಅಂತಕ್ಕಂಥ ಇನ್ನೊಂದಿಲ್ಲ. ಇಲ್ಲಿ ನಾವು ಹಿಂದೆ ಹೇಳಿದ್ವಿ, ಇವೆಲ್ಲ ಮೀಮಾಂಸಾ ವಿಚಾರ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೇ ಪಾರದೌರ್ಬಲ್ಯಮರ್ಥ ವಿಪ್ರಕರ್ಷಾತ್ ಅಂತ. ಶ್ರುತಿ ಲಿಂಗ ವಾಕ್ಯ ಎಲ್ಲ ಇರುವಾಗ ಈ ಹಿಂದಿನದು ಏನು ಬಲವತ್ತರವಾಗಿರ್ತಕ್ಕಂಥದ್ದು. ಶ್ರುತಿ ಲಿಂಗ ವಾಕ್ಯಕ್ಕಿಂತ ಲಿಂಗ ಬಲವತ್ತರ, ಲಿಂಗಕ್ಕಿಂತಲೂ ಕೂಡ ಶ್ರುತಿ ಬಲವತ್ತಮ. ಇದು ಶ್ರುತಿ ಪ್ರಾಮಾಣ್ಯ, ಪರಮೋಕ್ಷ ಪ್ರಾಮಾಣ್ಯ, ಇದು ಪರಮ ಪ್ರಮಾಣ ಶ್ರುತಿ. ಹೀಗೆ ಆದ್ದರಿಂದ ನಮಗೇನಾಗುತ್ತೆ, ಅಯ್ಯೋ ಶ್ರುತಿ ಹೇಳಿದೆ ಕಣ್ರಿ, ಅರ್ಧ ದಾರಿಗೆ ಹೋಗ್ತಾನೆ, ಅಲ್ಲಿ ವರ್ಗನಾದಿ ಬರುತ್ತೆ, ಅಲ್ಲಿ ಬಿಟ್ಬಿಡ್ತಾನೆ, ಮನಸ್ಸಿನಿಂದ ದಾಟ್ತಾನೆ, ಅದೇ ಹಾಗೆ ತಿಳ್ಕೊಳ್ಬೇಕಷ್ಟೇ. ಏನಾಗುತ್ತೆ, ಶ್ರುತಿ ಪ್ರಾಮಾಣ್ಯ, ಶ್ರುತಿ ಪ್ರಮಾಣವಿರುವುದರಿಂದ ಯಥಾ ಶ್ರುತಿ ಪ್ರತಿಪತ್ತಿ ಪ್ರಸಕ್ತವು, ಶ್ರುತಿ ಏನ್ ಹೇಳಿದೆ ಅದನ್ನೇ ಏನು ಪಠತಿ. ಭಗವಾನ್ ಬಾದರಾಯಣರು ಶ್ರುತಿ ಹೇಳಿದೆ ಅದನ್ನೇ
ಬಾದರಾಯಣರು ಹೇಳಿದ್ದಾರೆ. ಏನಂತ? ಸಾಂಪರಾಯೇ ಇತಿ. ಇದನ್ನ ಹೇಳಿರತಕ್ಕಂಥದ್ದು ಸ್ವಾಮಿ ಸಾಂಪರಾಯೆ ಅಂತಂತ. ನೀವು ಸಾಂಪರಾಯೆ ಅಂತಂದ್ರೆ ದೇಹದ ಅಪಸರ್ಪಣೆ ಅಂತ ಅಲ್ಲ. ಪೂರ್ವ ಪಕ್ಷಿ ಹೇಳ್ಬಿಟ್ಟ. ದೇಹದ ಅಪಸರ್ಪಣೆ ಅಂತ ಯಾಕೆ ಸ್ವಾಮಿ ಮಾಡ್ತಾ ಇದ್ದೀರಾ? ಅದಕ್ಕೇನಾದ್ರು ಶ್ರುತಿ ಪ್ರಾಮಾಣ್ಯ ಇದೆಯಾ? ಖಂಡಿತ ಇಲ್ಲ. ಬಾದರಾಯಣರು ಎಂದೂ ಕೂಡ ಶ್ರುತಿಯನ್ನು ಬಿಟ್ಟು ಹೋದವರಲ್ಲ. ಆದ್ದರಿಂದ ಸಾಂಪರಾಯೆ ಅಂತ ಒಂದು ಪದಕ್ಕೆ ಏನ್ ಅರ್ಥ ಮಾಡ್ಬೇಕು ನಾವು? ದೇಹದ ಅಪಸರ್ಪಣೆ ಅಂತ ಮಾಡಬಾರದು. ಅಂದೇನು? ದೇಹ ವಿಯೋಗಾತ್ ವ್ಯಧ್ವನಿ. ದೇಹ ವಿಯೋಗ ನಂತರಂ ವ್ಯಧ್ವನಿ ಅಂದ್ರೆ ಅರ್ಧದ ಎಲ್ಲ ಅರ್ಧದಾಗಿ ಬಿಡ್ತಾರೆ ಅಂತ ಅರ್ಥ ಮಾಡಬೇಕು. ನೀವು ಅರ್ಥ ಮಾಡಿದ್ದು ಸಾಂಪರಾಯೆ ಅಂತನ್ನುವ ಪದಕ್ಕೆ ನಿಮ್ಮ ಅರ್ಥ ಸರಿ ಇಲ್ಲ ಅಂತ ಹೇಳ್ಬಿಟ್ಟ. ಮತ್ತು ಸಾಂಪರಾಯೆ ಗಮನೆ ಏವ ದೇಹದ ಅಪಸರ್ಪಣೆ ಇದಂ ವಿದ್ಯಾ ಸಾಮರ್ಥ್ಯಾತ್ ಸಿದ್ಧ ದುಷ್ಕೃತಹಾನಂ ಭವತಿ ಇತಿ ಪ್ರತಿಜಾನೀತೆ. ಸಾಂಪರಾಯೆ ಅಂದ್ರೆ ಬಿಟ್ಟು ಹೋಗುವಾಗ, ಗಮನಕ್ಕೆ ಬಿಟ್ಟು ಹೋಗುವಾಗ, ದೇಹದ ಅಪಸರ್ಪಣೆ, ದೇಹವನ್ನು ಬಿಟ್ಟು ಹೋಗುವಾಗ ಇದಂ ಇದು ಯಾವುದು? ಈ ಒಂದು ಇದು ಪುಣ್ಯ ಪಾಪ ಅಂತ ಇದೆ. ಅದು ವಿದ್ಯಾ ಸಾಮರ್ಥ್ಯಾತ್, ಇವನು ಉಪಾಸನೆ ಮಾಡಿರ್ತಾನೆ, ಆ ಒಂದು ವಿದ್ಯೆಯ ಸಾಮರ್ಥ್ಯದಿಂದ ಏನಾಗುತ್ತೆ? ಸುಕೃತ ಹಾನಂ ಇದಂ ಸುಕೃತ ಹಾನಂ ವಿದ್ಯಾ ಸಾಮರ್ಥ್ಯಾತ್ ದೇಹ ಅಪಸರ್ಪಣೆ ಭವತಿ ಅಂತಲೂ ನಮಗೆ ತೋರುತ್ತೆ. ಒಂದು ಶ್ರುತಿ ಪ್ರಾಮಾಣ್ಯದಿಂದ, ಇಲ್ಲಾರಿ ಶ್ರುತಿ ಪರಮ ಪ್ರಮಾಣ ಮಧ್ಯ ಬಿಡ್ತಾನೆ ಅಂತ ತೋರುತ್ತೆ. ಇನ್ನೊಂದು ಮಧ್ಯ ಎಲ್ರಿ ಬಿಡ್ತಾನೆ? ಬಿಡೋದಕ್ಕೆ ಮಧ್ಯ ಏನಿದೆ? ಯಾವಾಗ ಶರೀರ ಬಿಟ್ಟ ಅವನೇನು ಉಪಾಸಕ, ಅವನ ಜ್ಞಾನವಾಯ್ತು ಅಂತ ಅಂದ ಮೇಲೆ, ಅವನ ಸಾಕ್ಷಾತ್ಕಾರವಾಯ್ತು ಅಂತ ಅಂದ ಮೇಲೆ ಹೋಯ್ತು, ಅಲ್ಲೇ ಎಲ್ಲ. ಇನ್ ತಗೊಂಡು ಹೋಗಕ್ ಏನಿದೆ ಅವನ ಹತ್ರ? ಸೀದಾ ಅವನ ಲೋಕಕ್ಕೆ ಹೋಗ್ತಾನಷ್ಟೇ. ಆದ್ದರಿಂದ ತರ್ಕಕ್ಕೆ ಇದು ಸರಿ ಹೋಗೋದಿಲ್ಲ. ಯಾವುದು? ಅರ್ಧದಾರಿ ನದಿ ಬರುತ್ತೆ ಬಿಡ್ತಾನೆ ಅಂತಕ್ಕಂಥದ್ದು ತರ್ಕಕ್ಕೆ ಸರಿ ಹೋಗೋದಿಲ್ಲ. ಹಾಗೊಂದು ವೇಳೆ ಅರ್ಧ ದಾರಿ ತನಕ ಅವನು ಪಾಪ ಪುಣ್ಯಗಳು ಬರುತ್ತೆ ಅಂತ ಆಗಿಬಿಟ್ರೆ ಅವನು ಪರಿಪೂರ್ಣವಾದ ಉಪಾಸಕ ಅಂತ ಆಗೋದೇ ಇಲ್ಲ. ಯಾಕೆ? ಉಪಾಸಕ ಅಂತ ಆದ್ಮೇಲೆ ಯಾವಾಗ ಅವನ ಉಪಾಸನಾ ಸಿದ್ಧಿ ಆಯ್ತೋ ಆ ಕ್ಷಣದಿಂದ ಅವನು ಯಾವುದೂ ಇಲ್ಲ. ಕೇವಲ ಆ ಒಂದು ಅಧಿದೇವತೆ ಯಾವುದನ್ನು ಕುರಿತು ಮಾಡಿರ್ತಾನೋ ಅದರ ಒಂದು ಸಾಯುಜ್ಯ ಅಷ್ಟೇ, ಸಹಯೋಗ, ಇನ್ಯಾವುದೂ ಇಲ್ಲ ಅವನಿಗೆ. ಹಾಗಿರುವಾಗ ಎಲ್ಲಿ ತೊಗೊಳಂಗ? ಅರ್ಧ ದಾರಿ ಎಲ್ಲಿ ತೊಗೊಳ್ತಾರೆ? ಅರ್ಧ ದಾರಿ ಇರುತ್ತೆ ಅಂದ್ರೆ ಅವನ ಉಪಾಸನೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಆಯ್ತು ಅಷ್ಟೇ. ಹಾಗಾಗ್ಬಿಡುತ್ತಲ್ಲ. ತರ್ಕ ಇದು, ತರ್ಕಕ್ಕೆ ಸರಿ ಹೋಗೋದಿಲ್ಲ, ಆದರೆ ಶ್ರುತಿ ಸರಿ ಹೋಗುತ್ತೆ, ಅರ್ಧ ದಾರಿ ಹೋಗ್ತಾರೆ. ಇವಾಗ ತರ್ಕ ಇದೆ, ಶ್ರುತಿ ಇದೆ, ಯಾವುದನ್ನು ಅನುಸರಿಸ್ಬೇಕು? ಅಯ್ಯೋ, ಶ್ರುತಿ ಪರಮ ಪ್ರಮಾಣ, ಅದನ್ನು ಅನುಸರಿಸ್ಬೇಕಾ? ಇಲ್ಲ, ತರ್ಕಕ್ಕೆ ಹೊಂದವಲ್ಲ ಸ್ವಾಮಿ, ಅದನ್ನ ನಾವು ಅನುಸರಿಸ್ಬೇಕಾ? ಇದು ತರ್ಕ ಅಂತಂದ್ರೆ ಏನು? ನಮ್ಗೆ ಯಾವುದೋ ಒಂದು ಮಾತಾಡಿದ್ರೆ ಅದರ ಅನುಭವ ನಮ್ಗೆ ಆಗ್ಬೇಕು, ಹೌದಾನೆ? ಇದ್ರ ಅನುಭವ ನಮ್ಗಾಗತ್ತೆ. ನೋಡಿ, ಜ್ಞಾನವಾಯ್ತು ಕಣ್ರಿ, ಜ್ಞಾನವಾಯ್ತು ಅಂದ್ರೆ ಹೋಯ್ತು ಅಂತ ಅವನಿಗೆಲ್ಲ ಪುಣ್ಯ ಪಾಪ ದ್ವಂದ್ವ ಹೋಯ್ತು ಅಂತ ಅರ್ಥ. ದ್ವಂದ್ವ ಹೋಯ್ತು ಅಂತ ಆದ್ಮೇಲೆ ಇನ್ಯಾವ ಅಲ್ಲಿ ತನಕ ಹೋಗ್ತಾನೆ? ಪೊಳೆ ಆಗ್ಬಿಟ್ಟ ಮೇಲೆ ಎಲ್ಲಿ ತನಕ ಹೋಗ್ತಾನೆ ಅಂತಕ್ಕಂಥದ್ದು ನಮ್ಮ ಮತಿಗೆ, ತಲೆಗೆ, ಬುದ್ಧಿಗೆ ಹೊಂದುತ್ತೆ, ಅದು ಹೊಳೆಯುತ್ತೆ ಇದು. ಆದ್ರೆ ಇದು ಅರ್ಧ ದಾರಿ ಹೋಗ್ತಾ ಅಲ್ಲಿ ಬಿಡ್ತಾ ತಲೆ ಹೊಳೆಯಲ್ಲಿ ಯಾರಿಗೆ ಗೊತ್ತು? ಆದ್ದರಿಂದ ಇಲ್ಲಿ ಯಾವ್ದು ತಗೊಳ್ಬೇಕು ಅಂತಕ್ಕಂಥ ಸ್ವಲ್ಪ ನನಗೆ ಸಂದೇಹ ಬಂದ್ಬಿಡುತ್ತೆ. ಅದರಿಂದ ಈ ಒಂದು ವಿಚಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇತುಂಚ ಆಚಷ್ಟೆ. ಇನ್ನು ಈ ಯಾವುದು ದಾಟೋದು ಗೀಟೋದು ಅಂತ ಇಲ್ಲ, ನದಿಯಲ್ಲಿ ತಗೊಂಡು ಹೋಗ್ತಾನೆ ಅಂತೂ ಇಲ್ಲ. ದೇಹ ಬಿಟ್ಟ ಅವನ ಎಲ್ಲ ಕರ್ಮಗಳು ಕ್ಷೇಮವಾಗಿ ಹೋಗ್ಬಿಟ್ವು ಅಂತ ಅನ್ನೋದಕ್ಕೆ ಹೇತುಂಚ ಆಚಷ್ಟೆ, ಅದಕ್ಕೆ ಪ್ರಮಾಣ, ಕಾರಣವನ್ನು ಕೊಡ್ತಾ ಇದ್ದಾರೆ. ಏನ್ ಕಾರಣ? ಕರ್ತವ್ಯ ಭಾವ ಅಂದ್ರೆ ದಾಟುವುದ ಅಂತ, ದಾಟಬೇಕು ಎನ್ನುವುದು ಯಾವುದು ಇರುವುದಿಲ್ಲವಾದ್ದರಿಂದ, ಓಹೋ ಇವ ದಾಟ್ ಹೋಗ್ಬೇಕು ಅಂತ ಅನ್ನೋದು ಇರುವುದಿಲ್ಲವಾದ್ದರಿಂದ
ಅಂತ ಹೇಳಿ ನಹಿ ವಿದುಷಃ ಸಂಪರೇತಸ್ಯ ವಿದ್ಯೆಯ ಬ್ರಹ್ಮ ಸಂಪ್ರೇಪ್ಸತಃ ಅಂತರಾಲೆ ಸುಕೃತದುಷ್ಕೃತಾಭ್ಯಾಂ ಕಿಂಚಿತ್ ಪ್ರಾಪ್ತವ್ಯಂ ಅಸ್ತಿ. ಇದು ತರ್ಕ ಇದು ಮಾಡಿ ನೋಡಿ. ಒಬ್ಬ ವಿದುಷ, ಇಲ್ಲಿ ವಿದುಷ ಅಂದೆಲ್ಲ ಅಂದ್ರೆ ಇಲ್ಲಿ ಜ್ಞಾನಿ ಬ್ರಹ್ಮಜ್ಞಾನಿ ಅಂತ ಅರ್ಥವಲ್ಲ, ಇಲ್ಲಿ ಉಪಾಸಕ ಅಂತ ಅರ್ಥ. ಇವನು ಏನ್ ಮಾಡ್ತಾನೆ, ಸಂಪರೇತಸ್ಯ ವಿದುಷಃ, ಸಂಪರೇತಸ್ಯ ಹೊರಡ್ತಾನಲ್ಲ, ಈ ದೇಹ ಬಿಟ್ಟು ಹೊರಡ್ತಾನೆ. ಅವನಿಗೆ ಏನಾಗುತ್ತೆ, ವಿದ್ಯೆಯಿಂದ ಆ ಉಪಾಸನಾ ಬಲದಿಂದ ಬ್ರಹ್ಮ ಸಂಪ್ರೇಪ್ಸತಃ ಬ್ರಹ್ಮಲೋಕವನ್ನು ಪಡೆಯಬೇಕು ಎಂಬ ಇಚ್ಛೆ ಉಳ್ಳವನಾಗಿರ್ತಾನವನು. ಅವನಿಗೆ ಅವನಿಗೆ ಏನಾಗಿರುತ್ತೆ, ಸಂಪ್ರೇಪ್ಸತಃ, ಆ ಸಂಪ್ರೇಪ್ತು ಇಚ್ಛಂತಹ ಅಂತ ಸಂಪ್ರೇ ಪಡೆಯಲು ಇಚ್ಛೆಯುಳ್ಳವನಾಗಿ ಅಂತರಾಲೆ ಅಂದ್ರೆ ಮಧ್ಯದಲ್ಲಿ ಸುಕೃತ ನಿಷ್ಕೃತಾಭ್ಯಾಂ ಕಿಂಚಿತ್ ಪ್ರಾಪ್ತವ್ಯಮಸ್ತಿ, ಇಲ್ಲೇ ಬಿಟ್ಬಿಟ್ಟಿರ್ತಾನೆ. ಅವನು ಎಲ್ಲ ಏನೂ ಇರೋದಿಲ್ಲ, ಯಾವುದೋ ಆ ಉಪಾಸನಾ ಸಾಮರ್ಥ್ಯದಿಂದ ಹಾಗಿರ್ತಕ್ಕಂಥ ಅವನಿಗೆ ಈ ಮಧ್ಯದಲ್ಲಿ ಸುಕೃತ ದುಷ್ಕೃತ ಇವುಗಳಿಂದ ಈ ಏನಾದ್ರೂ ಪಡ್ಕೊಳ್ಬೇಕು ಅಂತ ಏನಾದ್ರು ಇದೆಯಾ? ಎಲ್ಲಿ ಆ ವಿರಜಾನದಿ ಹೋಗುವವರೆಗೆ ಇಲ್ಲಪ್ಪ ಸುಕೃತ ದುಷ್ಕೃತ ಅಂತ ನನಗೆ ಇರಬೇಕು. ಯಾಕೆ? ಸುಕೃತ ದುಷ್ಕೃತ ಅಂತ ಇದ್ದ ಮೇಲೆ ಅದ್ರ ಫಲ ಪಡ್ಕೋಬೇಕು ಅಂತ ಏನಾದ್ರು ಇರುತ್ತಾ? ಅವನಿಗೆ ಏನೂ ಇರೋದಿಲ್ಲ. ಶರೀರ ಬಿಟ್ಟ ಅಲ್ಲೇ ಹೋಯ್ತು ಎಲ್ಲ. ಹೀಗೆ ಆ ಸುಕೃತ ದುಷ್ಕೃತಗಳಿಂದ ಪಡೆಯತಕ್ಕಂತಹ ಪ್ರಯೋಜನ ಅಂತಕ್ಕಂಥದ್ದು ಯಾವುದು ಇರೋದಿಲ್ಲ. ಯಾಕೆ? ಅವನಿಗೆ ಆ ಉಪಾಸನಾ ಸಾಮರ್ಥ್ಯದ ಬಲದಿಂದ ಎಲ್ಲವನ್ನು ಅವನು ಕಳ್ಕೊಂಡು ನಾಶಪಡಿಸ್ಕೊಂಡ್ಬಿಟ್ಟಿರ್ತಾನೆ, ಹೋಗ್ಬಿಟ್ಟಿರುತ್ತೆ ಅವನಿಗೆ, ಆ ಭಾವನೆ ಹೋಗ್ಬಿಟ್ಟಿರುತ್ತೆ. ಇನ್ಯಾಕ್ಬೇಕು ಸುಕೃತ ದುಷ್ಕೃತ ಪ್ರಾಪ್ತ ಯದರ್ಥಂ ಕತಿಚಿತ್ ಕ್ಷಣಾನ್ ಅಕ್ಷಿಣೇತೆ ಕಲ್ಪೆ ಆತನ್. ಒಂದು ವೇಳೆ ಉಪಾಸಕನು ಶರೀರ ಬಿಟ್ಟ ಮೇಲೂ ಕೂಡ ಏನಾದರೂ ಪ್ರಯೋಜನ ಇದೆ ಅನುಭವಿಸ್ಬೇಕು ಅಂತಕ್ಕಂಥದ್ದಿದ್ರೆ, ಯಾವುದು ಬ್ರಹ್ಮಕ್ಕಿಂತ ಬದಲಾಗಿ ಅದನ್ನು ಬಿಟ್ಟು ಬ್ರಹ್ಮಲೋಕವನ್ನು ಬಿಟ್ಟು ಬೇರೆ ಏನಾದ್ರು ಅನುಭವಿಸ್ಬೇಕು ಅಂತ ಇದ್ದಿದ್ದರೆ ಆಗ ಏನಾಗ್ತಾ ಇತ್ತು, ಅನುಭವಿಸ್ಬೇಕಾದ್ರೆ ಏನಾಗಬೇಕಾಯ್ತು, ಕರ್ಮ ಬೇಕು. ಕರ್ಮ ಇದ್ರೆ ತಾನೇ ಅನುಭವಿಸ್ಬೇಕಾಗ, ಕರ್ಮ ಫಲ ಅನುಭವಿಸ್ಬೇಕು. ಆಗ ಏನಾಗಬೇಕಾಯ್ತು, ವಿರಜಾ ನದಿವರೆಗೂ ಆ ಒಂದು ಪಾಪ ಪುಣ್ಯ ಇರುತ್ತೆ ಅಂತ ಹೇಳ್ಬೋದಾಗಿತ್ತು. ಅದರಿಂದ ಏನಾದ್ರು ಪ್ರಯೋಜನ ಅವನಿಗೆ ಬೇಕಿದ್ದರೆ, ಆದರೆ ಯಾವುದೂ ಇಲ್ಲ ಅವನಿಗೆ. ಹಾಗೊಂದು ವೇಳೆ ಇದ್ದಿದ್ದರೆ ಕತಿಚಿತ್ ಕ್ಷಣಾನು ಒಂದು ಆ ವಿರಜಾ ನದಿ ಹೋಗುವವರೆಗೆ ಅದು ಅಕ್ಷೀಣೆ, ಆ ಪಾಪ ಪುಣ್ಯ ಹೋಗೋದಿಲ್ಲ ಅಂತ ಕಲ್ಪಿಸಬಹುದಾಗಿತ್ತು. ಅವನೇನಾದ್ರೂ ಅದರಿಂದ ಪ್ರಯೋಜನ ಇದ್ದಿದ್ರೆ ಏನೂ ಇಲ್ಲ, ಎಲ್ಲ ಬಿಟ್ಟಿರ್ತಾನೆ ಉಪಾಸನಾ ಬಲದಿಂದ. ಆದ್ದರಿಂದ ಹೇಳಿದ್ದೆ ಮತ್ತೆ ವಿದ್ಯಾ ವಿರುದ್ಧ ಫಲತ್ವಾತ್ತು ವಿದ್ಯಾ ಸಾಮರ್ಥ್ಯನತೆಯೋ ಕ್ಷಯ. ಮತ್ತು ಇವನು ಉಪಾಸಕ ವಿದ್ಯಾವಂತ ಅಂತಲೂ ಹೇಳ್ತೀರ, ಮತ್ತೆ ಆ ವಿರಜಾ ನದಿಯವರೆಗೆ ಇದರ ಪಾಪ ಪುಣ್ಯ ತಗೊಂಡು ಹೋಗ್ತಾನೆ ಅಂತೂ ಹೇಳಿರ್ತೀರ. ಅದೇ ಸ್ವಾಮಿ, ಈ ಪಾಪ ಪುಣ್ಯ ಅಂತಕ್ಕಂಥದ್ದು ಅವಿದ್ಯ ಏನಪ್ಪಾ, ಇದು ಉಪಾಸನ ವಿದ್ಯೆ. ಇದು ವಿದ್ಯೆ ಜೊತೆಲೇನಾದ್ರು ಅವಿದ್ಯೆ ಇರುತ್ತಾ? ಸಾಧ್ಯವೇ ಇಲ್ವಲ್ಲ. ವಿದ್ಯಾ ವಿರುದ್ಧ ಫಲತ್ವ, ವಿದ್ಯಾ ವಿರುದ್ಧ ಫಲ ಇವೆಲ್ಲ, ಪಾಪ ಪುಣ್ಯ ಅವೆಲ್ಲ. ಆದ್ದರಿಂದ ಏನಾಗುತ್ತೆ, ವಿದ್ಯಾ ಫಲಾಭಿಮುಖಿ, ಆ ವಿದ್ಯಾ ಸಾಮರ್ಥ್ಯದಿಂದ ಅವು ಹೋಗ್ಬಿಟ್ಟಿರ್ತವೆ. ವಿದ್ಯೆ ಜೊತೆಯಲ್ಲಿ ಆ ಅವಿದ್ಯೆಯ ಕರ್ಮ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಚ ಯದೈವ ವಿದ್ಯಾ ಫಲಾಭಿಮುಖಿ ತದೈವ ಭವಿತು ಅರ್ಹತಿ. ಯಾವಾಗ ಅವನು ವಿದ್ಯಾ ಫಲಾಭಿಮುಖಿ ಅಂದ್ರೆ ವಿದ್ಯೆಯ ಫಲವಾದ ಯಾವುದೋ ಲೋಕ ಪಡಿಬೇಕಲ್ಲ, ಆ ಅಭಿಮುಖವಾಗಿ ಹೋಗ್ತಾನೋ ಆಗಲೇ ಹೊರಟೋಗುತ್ತೆ. ದೇಹ ಬಿಟ್ಟ ಅಲ್ಲಿ ಹೋಗ್ತಾ ಇರ್ತಕ್ಕಂಥಾನೆ ಆಗಲೇ ಹೊರಟೋಗುತ್ತೆ. ಅಲ್ಲಿಗೆ ಇನ್ನೊಂದು ಏನ್ ಸಿದ್ಧವಾಯ್ತು ನೋಡಿ, ಈ ಉಪಾಸನಾ ಫಲ ಎಲ್ಲವೂ ಕೂಡ ದೇಹ ಬಿಟ್ಟ ಮೇಲೆ ಆಗ್ತಕ್ಕಂಥದ್ದು ಅನ್ನೋದು ಇದರಿಂದ ಒಂದು ಈ ಉಪಸಿದ್ಧಾಂತ ಹೊರಡ್ತಕ್ಕಂಥದ್ದು. ದೇಹ ಬಿಟ್ಟ ಮೇಲೆ ಆಗ್ತಕ್ಕಂಥದ್ದು ಉಪಾಸನಾ ಫಲ, ಆದರೆ ಜ್ಞಾನ ಫಲ ಅಲ್ಲ ಸದ್ಯೋಮುಕ್ತಿ. ಇದು ವ್ಯತ್ಯಾಸ ಇದೆ. ತಸ್ಮಾತ್
ಪ್ರಾಗೇವ ಸನ್ ಅಯಂ ಸಿಕ್ತ ದುಷ್ಕೃತ ಕ್ಷಯ ಪಶ್ಚಾತ್ ಪಠ್ಯತೆ. ಆದ್ದರಿಂದ ಪ್ರಾಗೇವ ಸನ್ ಅಂದ್ರೆ ಮೊದಲೇ ಇಟ್ಕೊಂಡವನು ಅಯಂ ಈ ಸುಕೃತ ದುಷ್ಕೃತ ಕ್ಷಯ, ಈ ಸುಕೃತ ದುಷ್ಕೃತ ಅಂತಕ್ಕಂಥ ಕ್ಷಯ ಪಶ್ಚಾತ್ ನಂತರ ಪಠ್ಯತೆ ಹೇಳ್ತಾ ಇದ್ದಾರೆ. ತಥಾ ಹಿ ಅನ್ಯೇಪಿ ಶಾಖಿನಃ ತಾಂಡಿನಃ ಶಾಟ್ಯಾಯನಶ್ಚ ಪ್ರಾಗವಸ್ಥಾಯಾಮೇವ ಸುಕೃತ ದುಷ್ಕೃತಾಂ ಹಾನಂ ಆಮನಂತಿ. ಅದೇ ರೀತಿ ಬೇರೆ ಶಾಖೆಗಳು ಕೂಡ ಕೌಶೀತಕಿಯವರಲ್ಲ, ಇವರು ತಾಂಡಿಗಳು ಶಾಟ್ಯಾಯನಿಗಳು, ಯಾರಿವರು ಸಾಮ ವೇದದವರು, ಇವರು ಕೂಡ ಪ್ರಾಗವಸ್ಥಾಯಾಮೇವ, ಪ್ರಾಗವಸ್ಥೆ ಅಂದ್ರೇನು, ಈ ಶರೀರ ಇದ್ದ ಹಿಂದಿನ ಅವಸ್ಥೆ, ಹಿಂದಿನ ಶರೀರ ಬಿಟ್ಟ ಮೇಲೆ ಒಂದು ಅವಸ್ಥೆ, ಶರೀರ ಬಿಡುವುದಕ್ಕಿಂತ ಮುಂದೆ ಹಿಂದಿನ ಅವಸ್ಥೆ, ಶರೀರ ಇದ್ದುಕೊಂಡಾಗ, ಶರೀರ ಇದ್ದುಕೊಂಡು ಬಿಟ್ಟ ತಕ್ಷಣ ಸಿದ್ಧ ಅಧಿಕೃತ ಹಾನಂ ಆಮನಂತಿ. ಸಿದ್ಧ ಅಧಿಕೃತ ಇವುಗಳ ಹಾನವನ್ನ ಅವರು ಕಂಠೋಕ್ತವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ. ಅಶ್ವೈವರೋಮ, ಇದು ಬಂದಿತ್ತಲ್ಲ ಹಿಂದೆ, ಅಶ್ವೈವರೋಮಾಣಿ ವಿಧೂಯ ಪಾಪಂ. ಅಶ್ವ ಕುದುರೆ ಹೊಡೆದುಕೊಳ್ಳುತ್ತೆ, ಏನಾಗುತ್ತೆ, ಪಾಪವನ್ನೆಲ್ಲ ವಿಧೂಯ ಪಾಪಂ, ಅವನು ಕೂದಲೆಲ್ಲ ಬಿದ್ದೋಗುತ್ತೆ. ಹಾಗೆ ಇವನು ಪಾಪಗಳನ್ನು ಕೊಡವಿಕೊಂಡು ಅಂತ ಅಲ್ಲಿ ಹೇಳಿದ್ದಾರೆ. ಕೊಡವಿಕೊಂಡು ಇನ್ನೇನಿದೆ, ಇದ್ದ ಕೊಡವಿಕೊಂಡ ಬಿಟ್ಟ ಶರೀರ ಬಿಟ್ಟ. ಮತ್ತೆ ತಸ್ಯ ಪುತ್ರ ದಾಯಮಪಯಂತಿ ಸುಹೃದ ಸಾಧುಕೃತ್ಯಾಂ ದ್ವಿಷಂತಹ ಪಾಪಕೃತ್ಯಾಂ. ಅವನ ಮಕ್ಕಳು ಇವನ ಭಾಗವನ್ನು, ದಾಯ ಅಂದ್ರೆ ಭಾಗ, ಅವನ ಫಲದ ಭಾಗವನ್ನು ತಗೋತಾರೆ. ಅವರು ಹೇಗೆ ಭಾಗ ತಗೋತಾರೆ ಅಂದ್ರೆ, ಸುಕೃತ ಒಳ್ಳೆಯವರು, ಒಳ್ಳೆಯ ಮಕ್ಕಳಾದ್ರೆ ಸಾಧುಕೃತ್ಯ, ಇವನು ಒಳ್ಳೇದು ಮಾಡಿದ್ದ ಅದ್ರ ಫಲ ಹೇಗೆ ಅದನ್ನು ತಗೋತಾರೆ. ದ್ವಿಷಂತಹ ದೇಶ ಮಾಡ್ತಾ ಇದ್ದವರು ಇವನ ಪಾಪವನ್ನು ಏನ್ ಮಾಡಿರ್ತಾರೋ ಅದನ್ನ ತಗೊಳ್ತಾರೆ. ಇವೆಲ್ಲ ಹಿಂದೆ ಆಗಿತ್ತಲ್ಲ. ಹಾಗೆ ಏನಾಯ್ತು, ಇದು ಇಲ್ಲ ವಿರಜಾನದಿಂದ ಹೋಗ್ತಾನೆ ಅಂತ ಇದ್ರೂ ಕೂಡ ಅಲ್ಲಿ ಬೇರೆ ಅರ್ಥ ಅಲ್ಲೋ. ಮತ್ತೆ ಇಲ್ಲಿ ಏನು, ಯಾವ ಶರೀರ ಬಿಟ್ಟ ತಕ್ಷಣ ತಾಂಪರಾಯೇ. ತಾಂಪರಾಯೇ ಅಂತಂದ್ರೆ ಏನು, ದೇಹಾತ್ ಅಪಸರ್ಪಣೆ, ದೇಹವನ್ನು ಬಿಟ್ಟು ಹೋಗ್ತಾ. ಇದಕ್ಕೆ ಯುಕ್ತಿಯನ್ನು ಹೇಳಿದ್ರು. ದೇಹ ಅಲ್ಲ ರೀ, ದೇಹವನ್ನು ಬಿಟ್ಟ ಅವನು ಯಾರು, ಅವನು ಉಪಾಸಕ, ಸಾಮಾನ್ಯನಲ್ಲ. ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಇರುತ್ತೆ, ಅವನು ಅಲ್ಲಿ ತನಕ ಹೋಗ್ತಾನೆ ಬಿಡ್ತಾ ಏನೋ ಆಗುತ್ತೆ ಅವೆಲ್ಲ. ಆದ್ರೆ ಇವನು ಉಪಾಸಕ, ಇವನು ಎಲ್ಲವನ್ನೂ ಕೂಡ ಆ ಉಪಾಸನೆಯಿಂದ ಇಲ್ಲಿ ಕಳ್ಕೊಂಡು ಬಿಟ್ಟಿರ್ತಾನೆ. ಇನ್ನು ಸುಕೃತಾಧಿಷ್ಕೃತ ಅದರಿಂದ ಇವನು ಮಾಡ್ಬೇಕಾದದ್ದು ಏನಿದೆ, ಶರೀರಪಾತವಾದ ಮೇಲೆ ಏನೂ ಇಲ್ಲ. ಆದ್ದರಿಂದ ಅಲ್ಲಿ ತನಕ ತಗೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಕೆಲವು ಕಾಲ ಇವನಲ್ಲಿ ಇರುತ್ತೆ. ಆ ಸುಕೃತಾಧಿಷ್ಕೃತ ದೇಹ ಬಿಟ್ಟ ಮೇಲು ಅಂತಕ್ಕಂಥದ್ದು ಯಾವುದು ಹೊಂದೋದಿಲ್ಲ, ತರ್ಕಕ್ಕೆ ಹೊಂದೋದಿಲ್ಲ. ಹೋಗ್ತಾನೆ, ಯಾವಾಗ ತರ್ಕಕ್ಕೆ ಅನುಭವಕ್ಕೆ ಹೊಂದೋದಿಲ್ವೋ ಅದು ಶ್ರುತಿ ಹೇಳಿದ್ರೂ ಕೂಡ ಅದು ಪ್ರಮಾಣವಲ್ಲ. ಇದು ಆಚಾರ್ಯ ಒಂದು ಅತ್ಯಂತ ಒಂದು ಧೈರ್ಯವಾದ ಒಂದು ಸಿದ್ಧಾಂತ ಹೇಳಿಕೆ. ನಹಿ ಶ್ರುತಿ ಶತಮಪಿ ಶೀತೋಗ್ನಿ ಅಪ್ರಕಾಶೋ ವಾ ಇತಿ ಬೃಹತ್ ಪ್ರಾಮಾಣ್ಯಮುಪೈತಿ. ಒಂದ್ ವೇಳೆ ಶ್ರುತಿ ಕಣ್ರಿ ಪ್ರಮಾಣ ಅಂದ್ಬಿಟ್ಟು ಶ್ರುತಿ, ಒಂದ್ ಶ್ರುತಿ ಅಲ್ಲ, ಕೌಶಿತಕ್ಕೆ ಒಂದಲ್ಲ, ಇಂಥ 100 ಶ್ರುತಿಗಳು ಒಂದು, ಓಹೋ ನೋಡಿ ಅಗ್ನಿಯು ತಣ್ಣಗಿದೆ, ಆಹಾ ಎಂತಹ ಶೈತ್ಯ ಅಂತ ಹೇಳ್ಬಿಟ್ರೆ ಒಪ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ. ಇಲ್ಲೂ ಅದೇ ರೀತಿ. ಆದ್ರೆ ಹಾಗಾದ್ರೆ ಶ್ರುತಿ ಪ್ರಮಾಣ ಅಲ್ಲ ಅಂದ್ರೆ ಅಲ್ಲಿ ಮುಂದೆನೆ ಹೇಳ್ತಾರೆ. ಹಾಗೆ ಹೇಳಬೇಕಾದರೆ ಶ್ರುತಿಗೆ ಬೇರೆ ಅರ್ಥವ ವಿವಕ್ಷಿತವಾಗಿದೆ, ನಮಗ್ ಗೊತ್ತಿಲ್ಲ, ಅದು ಅಷ್ಟೇ. ಅದನ್ನ ತಿಳ್ಕೊಳ್ಳಿ. ಶ್ರುತಿ ಪ್ರಮಾಣ ಅಲ್ಲ ಅಂತಲ್ಲ, ಇದಲ್ಲ, ನೀವು ತಿಳ್ಕೊಂಡ್ರು ಅರ್ಥ ಅಲ್ಲ ಅಷ್ಟೆ. ಅದಕ್ಕೇನು ಅರ್ಥ, ಬೇರೆ ಅರ್ಥ ವಿವಕ್ಷಿತವಾಗಿದೆ. ಒಂದು ವೇಳೆ ಅಗ್ನಿಯು ತಣ್ಣಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಿವಕ್ಷಿತಾಂಶ ಬೇರೆಯೇ ಇದೆ ಅಷ್ಟೆ. ಹೀಗಾಗಿ ಇದು ಈ ಸಾಂಪ್ರಾಯೇ ಕರ್ತವ್ಯಾಭಾವಾತ್ ದಸಾಹ್ಯಮ್ಯೆ ಅಂತಕ್ಕಂಥದ್ದು. ಮತ್ತೆ ಇದಕ್ಕೆ ಇದನ್ನೇ ಸಿದ್ಧ ಮಾಡ್ಬೇಕಲ್ಲ, ಅದನ್ನ ಇನ್ನೊಂದು ಯುಕ್ತಿಯಿಂದ, ಒಂದು ಸಣ್ಣ ಯುಕ್ತಿಯಿಂದ ಸಿದ್ಧ ಮಾಡ್ತಾ ಇದ್ದಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.